ಸ್ವತಂತ್ರಕ್ಕೋಸ್ಕರ ತುಂಬ ಜನ ಪ್ರಾಣ ಕೊಟ್ಟರು, ತಮ್ಮ ಬದುಕನ್ನು ಅರ್ಪಿಸ್ಕೊಂಡ್ರು. ಆದರೆ ಮತ್ತೆ ಕೆಲವರಿದ್ದರು ಬ್ರಿಟಿಷರ ಪಾದ ನೆಕ್ಕೋದ್ರಲ್ಲಿ ನಿರತರಾಗೋಗಿದ್ರು. ನಾವೆಲ್ಲ ಬ್ರಿಟಿಷರನ್ನ ಬೈತೀವಿ, ಆದರೆ ಬ್ರಿಟಿಷರು ನಮ್ಮನ್ನು 200 ವರ್ಷ ಆಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಮತ್ತು ಸಹಾಯ ಮಾಡಿದ್ದು ಕೂಡ ನಮ್ಮವರೇ. ಬನ್ನಿ ಅದಕ್ಕೊಂದೆರಡು ಸಾಕ್ಷಿ ಕೊಡ್ತೀನಿ. ಇವತ್ತು ತಮ್ಮದೇ ದೇಶಕ್ಕೆ ದ್ರೋಹ ಬಗೆದು ಬ್ರಿಟಿಷರಿಂದ ಬಹುಮಾನ ಪಡ್ಕೊಂಡಂತಹ ಆ ವಿಭೀಷಣರ ಬಗ್ಗೆ ಹೇಳ್ತೀನಿ. ಈ ಫೋಟೋ ನೋಡಿ, ಏನಾದರೂ ನೆನಪಾಯ್ತಾ? ಹೌದು, ಅದೇ ಪ್ರಸಿದ್ಧ ಪತ್ರಕರ್ತ ಕರಣ್ ಥಾಪರ್. ಇವ್ರ ತಾತ ಕುಂಜ್ ಬಿಹಾರಿ ಥಾಪರ್. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆದಮೇಲೆ ಈತ ಬರೋಬ್ಬರಿ 1.75 ಲ್ಯಾಕ್ಸ್ ಅಂದರೆ 1.25 ಲಕ್ಷ ರೂಪಾಯಿಯನ್ನು ಕಲೆಕ್ಟ್ ಮಾಡಿದ್ದ ಅವತ್ತಿಗೆ. ಆದರೆ ಅದು ನಮ್ಮ ನೊಂದಂತಹ ಭಾರತೀಯರಿಗೋಸ್ಕರ ಅಲ್ಲ, ಬದಲಾಗಿ ಪಂಜಾಬಿನ ಆಗಿನ ಗವರ್ನರ್ ಆಗಿದ್ದಂತಹ ಮೈಕಲ್ ಒಡ್ವೇರ್ಗಾಗಿ. ಇದೇ ಮೈಕಲ್ ಜಲಿಯನ್ ವಾಲಾಬಾಗ್ನಲ್ಲಿ ಜನರ ಮೇಲೆ ನಿಂತು ಗುಂಡು ಹಾರಿಸೋದಕ್ಕೆ ಜನರಲ್ ಡೈಯರ್ಗೆ ಆರ್ಡರ್ ಕೊಟ್ಟಿದ್ದು. ಒಂದು ಕಡೆ ಜಲಿಯನ್ ವಾಲಾಬಾಗ್ ಜಾಗನ ಉಳಿಸ್ಕೊಳ್ಳೋದಕ್ಕೆ ಫಂಡ್ ಕಲೆಕ್ಟ್ ಮಾಡಿದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಿದ್ದೀನಿ, ಹೋಗಿ ನೋಡ್ಕೊಬನ್ನಿ. ಕುಂಜ್ ಬಿಹಾರಿ ಥಾಪರ್ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿಂದ ಬತ್ತು ಅಂತ ಯೋಚನೆ ಮಾಡ್ತಿದ್ದೀರಾ? ಆತ ಬ್ರಿಟಿಷರ್ ಏಜೆಂಟ್ ಆಗಿದ್ದ. ಮೊದಲನೇ ವರ್ಲ್ಡ್ ವಾರ್ ಟೈಮಲ್ಲಿ ಬ್ರಿಟಿಷ್ ಸೈನ್ಯಕ್ಕೆ ಬೇಕಾದಂತಹ ವಸ್ತುಗಳು, ಹಣ, ಆಹಾರ ಹೀಗೆ ಎಲ್ಲವನ್ನ ಸಪ್ಲೈ ಮಾಡ್ತಿದ್ದ. ಇವನೇ ಈ ಸ್ವಾಮಿನಿಷ್ಠಿಗೆ ಮೆಚ್ಚಿದಂತಹ ಬ್ರಿಟಿಷರು 1920ರಲ್ಲಿ ಮೋಸ್ಟ್ ಎಕ್ಸಲೆಂಟ್ ಆರ್ಡರ್ ಅನ್ನೋ ಬಿರುದನ್ನು ಕೊಟ್ಟು ಸನ್ಮಾನ ಮಾಡ್ತಾರೆ. ಅದಷ್ಟೇ ಅಲ್ಲ, ಹೊಸದಾಗಿ ಆಗ್ತಾನೆ ನಿರ್ಮಿಸಿದಂತಹ ಕಾಲುವೆಗಳ ಪಕ್ಕದಲ್ಲಿ 100 ಎಕರೆ ಫಲವತ್ತಾದ ಜಮೀನನ್ನು ಗಿಫ್ಟ್ ಆಗಿ ಕೂಡ ಕೊಡ್ತಾರೆ. ಆದರೆ ದೇಶದ್ರೋಹಿಗಳ ಪಟ್ಟಿ ಇಷ್ಟಕ್ಕೆ ಮುಗಿತಾ? ಇಲ್ಲ. ಕರಣ್ ಥಾಪರ್ ಅವ್ರ ತಾತ ಒಬ್ಬರೇ ಇರಲಿಲ್ಲ. ಪ್ರಸಿದ್ಧ ಲೇಖಕ ಖುಷ್ವಂತ್ ಸಿಂಗ್ ಇದ್ದಾರಲ್ಲ, ಅವ್ರ ತಾತ ಶೋಭಾ ಸಿಂಗ್ ಕೂಡ ಈ ಲಿಸ್ಟಲ್ಲಿದ್ದಾರೆ. ನಮ್ಮ ಹೆಮ್ಮೆಯ ಸ್ವತಂತ್ರ ಹೋರಾಟಗಾರ ಭಗತ್ ಸಿಂಗ್ ವಿರುದ್ಧ ಕೋರ್ಟ್ನಲ್ಲಿ ಸಾಕ್ಷಿ ಹೇಳಿದ್ದು ಬೇರೆ ಯಾರೂ ಅಲ್ಲ, ಇದೇ ಶೋಭಾ ಸಿಂಗು. ಈ ಸಾಕ್ಷಿಯಿಂದ ಭಗತ್ ಸಿಂಗ್ಗೆ ನೇಣು ಶಿಕ್ಷೆ ಆಯಿತು. ಅದರಿಂದ ಇವ್ರಿಗೇನು ಸಿಕ್ತು ಅಂತೀರಾ? ದೆಹಲಿನಲ್ಲಿ ಇವ್ರಿಗೆ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಗಳು ಸಿಕ್ಕಿದ್ವು, ಜೊತೆಗೆ ಸರ್ ಅನ್ನೋ ಬಿರುದು ಕೂಡ ಸಿಕ್ತು. ಆ ಟೈಮ್ನಲ್ಲಿ ಇಡೀ ದೆಹಲಿನಲ್ಲಿ 50% ಆಸ್ತಿ ಈ ಶೋಭಾ ಸಿಂಗ್ ಅವರ ಹೆಸರಲ್ಲಿತ್ತು. ಈ ಲಿಸ್ಟಲ್ಲಿ ಇನ್ನೊಬ್ಬರನ್ನು ಸೇರಿಸ್ತೀನಿ, ಚಿಮನ್ ಲಾಲ್ ಸೆತಲ್ವಾಡ್. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ತನಿಖೆ ಮಾಡೋದಕ್ಕೆ ಬ್ರಿಟಿಷರು ಹಂಟರ್ ಕಮಿಷನ್ ರಚನೆ ಮಾಡಿದ್ರು. ಅದರಲ್ಲಿದ್ದಂತಹ ಭಾರತೀಯ ಸದಸ್ಯ ಇವರು. 1100 ಜನಕ್ಕೂ ಹೆಚ್ಚು ಜನರನ್ನು ನಿರ್ದಾಕ್ಷಿಣ್ಯವಾಗಿ ಕೊಂದಂತಹ ಆ ರಾಕ್ಷಸ ಜನರಲ್ ಡಯಲ್ಗೆ ಕ್ಲೀನ್ ಚೀಟ್ ಕೊಟ್ಟಿದ್ದು ಇದೇ ಭಾರತೀಯ. ಇದಕ್ಕಿಂತ ಶಾಕಿಂಗ್ ವಿಷಯ ಇನ್ನೊಂದಿದೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಯ್ತಲ್ಲ, ಆ ಹತ್ಯಾಕಾಂಡ ನಡೆದಂತಹ ಕೆಲವೇ ದಿನಗಳಲ್ಲಿ ಆ ಘಟನೆ ನಡೆದ ಸ್ಥಳಕ್ಕೆ ಸ್ವಲ್ಪ ದೂರದಲ್ಲಿ ಒಂದು ಗೋಲ್ಡನ್ ಟೆಂಪಲ್ ಇದೆ. ಆ ಕಮಿಟಿಯ ಮುಖ್ಯಸ್ಥ ಆದಂತಹ ಆರೂರ್ ಸಿಂಗ್ ಏನು ಮಾಡಿದ್ರು ಗೊತ್ತಾ? ಅದೇ ಜನರಲ್ ಡೈರ್ನನ್ನು ಆ ಪ್ರಾರ್ಥನಾ ಮಂದಿರಕ್ಕೆ ಕರೆಸಿ ಸನ್ಮಾನ ಮಾಡಿ ಒಂದು ಕತ್ತಿಯನ್ನು ಗಿಫ್ಟ್ ಆಗಿ ಕೊಡ್ತಾರೆ. ಅದ್ರ ಜೊತೆಗೆ ಇವನೇ ನಿಜವಾದ ಸಿಖ್ ಅಂತ ಹಾಡಿ ಹೊಗಳ್ತಾರೆ. ಇದು ನಮ್ಮ ದೇಶದ ಕರಾಳ ಇತಿಹಾಸ. ಯಾರು ದೇಶಕ್ಕಾಗಿ ಪ್ರಾಣ ಕೊಟ್ಟರೋ ಅವರು ಮಣ್ಣು ಹಾಕೋದ್ರು. ಅವರ ಸಂಸಾರಗಳು ಇವತ್ತಿಗೂ ಬೀದಿಲಿವೆ. ಯಾರು ಬ್ರಿಟಿಷರಿಗೆ ಗುಲಾಮರಾಗಿದ್ದರೋ ಅವರ ವಂಶಸ್ಥರು ಇವತ್ತಿಗೂ ಭಾರತದಲ್ಲಿ ದೊಡ್ಡ ದೊಡ್ಡ ಹುದ್ದೆನಲ್ಲಿ ಸುಖವಾಗಿ ಲೈಫ್ ಲೀಡ್ ಮಾಡ್ತಿದ್ದಾರೆ. ಅದಕ್ಕೆ ಹೇಳೋದು, ಭಾರತದಲ್ಲಿ ರಾಮರಾಜ್ಯ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ವಿಭೀಷಣರಂತೂ ಮನೆಗೆ ಒಬ್ಬೊಬ್ಬರಿದ್ದಾರೆ. ಇತಿಹಾಸದಲ್ಲಿ ಪ್ರಮುಖ ಘಟನೆಗಳನ್ನು ಹೇಳ್ತಾರೆ, ಆದರೆ ಅದರ ಸುತ್ತಲೂ ನಡೆದಂತಹ ಇಂಪಾರ್ಟೆಂಟ್ ವಿಷಯಗಳನ್ನು ಮರೆಮಾಚ್ತಾರೆ. ಇತಿಹಾಸ ಪುಸ್ತಕಗಳು ಹೇಳಿಕೊಡದ ಇಂತಹ 100 ಘಟನೆಗಳನ್ನು ನಿಮ್ಮ ಮುಂದೆ ತರೋದು ನನ್ನ ಕೆಲಸ. ಇಂತಹ ದ್ರೋಹಿಗಳ ಬಗ್ಗೆ ನಿಮಗೇನಿಸುತ್ತೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ.